ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರತಿನಿತ್ಯ ಬೆಳಗ್ಗೆ ನನ್ನ ಒಂದು ದಿನಚರಿ ಸ್ಟಾರ್ಟ್ ಆಗೋದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಫಸ್ಟ್ ಸೂರ್ಯ ನಮಸ್ಕಾರ ಮಾಡಿ ನೆಕ್ಸ್ಟ್ ನನ್ನ ಮಗನಿಗೆ ಹಾಲೆಲ್ಲ ಕುಡಿಸ್ತೀನಿ. ನಾನು ಹಾಲು ಕುಡಿಸಿದ ನಂತರ ತಿಂಡಿಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಪ್ರತಿನಿತ್ಯ ಬೆಳಗ್ಗೆ ಲೇಡೀಸ್ಗೆ ಇದೊಂದು ತಲೆನೋವಾಗ್ಬಿಡುತ್ತೆ, ಏನಪ್ಪ ಟಿಫನ್ ಮಾಡೋದು ಅಂತ. ಸೊ ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ, ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡೆ. ಕ್ಯಾರೆಟು ಮತ್ತು ಬೀನಿಸು, ಈರುಳ್ಳಿ, ಟೊಮೆಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪಾವು ಬೇಳೆ ಹಾಕ್ಕೊತೀನಿ, ಸಾಂಬಾರು ಬೇಳೆ ಹಾಕ್ಕೊತೀನಿ. ಅದಾದಮೇಲೆ ಒಂದು ಅರ್ಧ ಪಾವು ಅಕ್ಕಿ ಹಾಕ್ಕೊತೀನಿ. ನೋಡಿ, ಈಕ್ವಲ್ ಆಗೇನು ಹಾಕಲ್ಲ ನಾನು, ಒಂದು ಪಾವು ಬೇಳೆಗೆ ಅರ್ಧ ಪಾವು ಅಕ್ಕಿ ಹಾಕ್ಕೊತೀನಿ. ಅದಾದಮೇಲೆ ಹಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನೂ ಹಾಕ್ತೀನಿ. ಫ್ರೆಂಡ್ಸ್, ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ, ಅವರೆಕಾಳು ಹಾಕಿ ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ನೋಡಿ, ನೆಕ್ಸ್ಟ್ ನೋಡಿ, ಎಲ್ಲ ಹಚ್ಚಿಟ್ಕೊಂಡಿದ್ದೀನಲ್ಲ, ಎಲ್ಲನೂ ಒಟ್ಟಿಗೆ ಹಾಕ್ಬಿಡ್ತೀನಿ ನಾನು. ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ಮತ್ತು ಬೀನಿಸು. ಅವರೆಕಾಳು ಹಾಕಿ ಬಿಸಿಬೇಳೆ ಬಾತ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಯಾರೆಲ್ಲ ಅವರೆಕಾಳು ಹಾಕಿ ಬಿಸಿಬೇಳೆ ಬಾತ್ ಮಾಡ್ತೀರಾ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ, ಯಾವ ಥರ ಟೇಸ್ಟ್ ನಿಮ್ಮ ಮನೇಲೂ ಕೂಡ ಮಾಡ್ತೀರಾ ಅಂತ. ನೋಡಿ, ಅವರೆಕಾಳು ಹಾಕ್ತೆ. ಮತ್ತು ನೆಕ್ಸ್ಟು ಅರಿಶಿನ ಹಾಕ್ಕೊತೀನಿ, ಒಂದು ಚಿಟಿಕೆ ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆನಂತರ ಬಿಸಿಬೇಳೆ ಬಾತ್ ಪೌಡರು, ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಬಿಸಿಬೇಳೆ ಬಾತ್ ಪೌಡರು. ನಾನು ಅಂಗಡಿಯಿಂದೆಲ್ಲ ತಂದು ಹಾಕಲ್ಲ, ಶಾಪಿಂದ ತಂದ ಅದು ಪ್ಯಾಕೆಟಲ್ಲಿರೋದೆಲ್ಲ ಹಾಕಲ್ಲ ನಾನು. ನನ್ನ ಮಗನಿಗಂತೂ ತಿನ್ಸೋದೇ ಇಲ್ಲ, ಬಿಕಾಸ್ ಅದು ನೈಟ್ರೋಜನ್ ಗ್ಯಾಸ್ ಎಲ್ಲ ಫಿಲ್ ಮಾಡಿರ್ತಾರೆ, ಕೆಟ್ಟಿರೋ ಥರ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಅಷ್ಟು ಒಳ್ಳೆಯದಲ್ಲ. ಮತ್ತು 3 ಸ್ಪೂನು ಬಿಸಿಬೇಳೆ ಬಾತ್ ಪೌಡರ್ ಹಾಕಿದ್ರೆ 1 ಸ್ಪೂನ್ ನಾನು ಮನೆ ಸಾಂಬಾರು ಪೌಡರ್ ಹಾಕ್ಕೊಂಡ್ಬಿಡ್ತೀನಿ, ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ ಹಾಕ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಗ್ಸಿಟ್ಕೊತೀನಿ ನಾನು. ಅದಾದ ನಂತರ ನಾನು ಒಗ್ಗರಣೆ ಹಾಕ್ಕೊತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಅವರೆಕಾಳು ಹಾಕಿ ಬಿಸಿಬೇಳೆ ಬಾತ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ತುಂಬ ಯೂಸ್ ಮಾಡ್ತೀವಿ ನಾವು. ನಮ್ಮ ಮನೇಲಿ ಅವರೆಕಾಳು ಸಾಂಬಾರು, ಅವರೆಕಾಳು ಉಪ್ಪಿಟ್ಟು ಎಲ್ಲದಕ್ಕೂ ಅವರೆಕಾಳು ಹಾಕ್ತಿರ್ತೀವಿ, ಅಷ್ಟು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇರ್ತೀವಿ ನಾವು. ನೆಕ್ಸ್ಟು ನಾನು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಬಿಕಾಸ್ ಒಗ್ಗರಣೆಗೆ ಹಾಕ್ಬೇಕಲ್ವ, ಆದ್ದರಿಂದ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ರೆಡಿ ಮಾಡಿಟ್ಕೊತೀನಿ. ಕ್ಯಾಪ್ಸಿಕಮ್ ಈರುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು. ಫ್ರೆಂಡ್ಸ್, ಮಕ್ಳು ಇಟ್ಕೊಂಡು ಏನು ಮಾಡೋಕ್ಕೂ ಕಷ್ಟ ಆಗಿಬಿಡುತ್ತೆ. ಮಾರ್ನಿಂಗ್ ಟಿಫನ್ ಮಾಡೋದೇ ಒಂದು ದೊಡ್ಡ ವಿಷಯ ನನಗೆ. ನನ್ನ ಮಗ ಹೋಗ್ತಾ ಇರ್ತಾನೆ, ಕಿಚನ್ಗೆ ಬರ್ತಾನೆ ಇರ್ತಾನೆ. ಅಮ್ಮ ಏನು ಮಾಡ್ತಿದ್ದೀರಾ ಅಂತಲೇ ಬರ್ತಾನೆ ಇರ್ತಾನೆ. ಅವನಂತೂ ಫುಲ್ಲು ಟಾರ್ಚರ್ ಮಾಡ್ತಾ ಇರ್ತಾನೆ ನನಗೆ, ಏನು ಮಾಡೋದಕ್ಕೂ ಬಿಡೋದಿಲ್ಲ. ಅಮ್ಮನ ಮೇಲೆ ಸ್ವಲ್ಪ ಡಿಪೆಂಡ್ ಆಗಿಬಿಟ್ಟಿದ್ದಾನೆ, ನನ್ನ ಮೇಲೆ ಡಿಪೆಂಡ್ ಜಾಸ್ತಿ ಆಗಿಬಿಟ್ಟಿದ್ದಾನೆ ಅವನು, ಆದ್ದರಿಂದ ನಾನು ಬಿಟ್ಟಿರೋದೇ ಇಲ್ಲ ನನ್ನ ಮಗ. ನೆಕ್ಸ್ಟು ಕೊಬ್ಬರಿ ತುರಿದಿಟ್ಕೊತಾ ಇದ್ದೀನಿ ನಾನು. ಕೊಬ್ಬರಿ ಹಾಕ್ತೀನಿ ನಾನು, ಒಗ್ಗರಣೆಗಿಂತ ಮುಂಚೆ ಕೊಬ್ಬರಿ ಹಾಕಿ ಸ್ವಲ್ಪ, ಅದಾದಮೇಲೆ ಒಗ್ಗರಣೆ ಹಾಕ್ಕೊತೀನಿ, ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ. ನೋಡಿ, ಒಗ್ಗರಣೆಗೆ ಕರ್ಬೇವಿನ ಸೊಪ್ಪೆಲ್ಲ ರೆಡಿ ಮಾಡಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊತೀನಿ. ಹುಣಸೆ ರಸ ಹಾಕೋದ್ರಿಂದ ಸ್ವಲ್ಪ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದರಿಂದ ಹುಣಸೆ ರಸನ ಕೂಡ ರೆಡಿ ಮಾಡಿಟ್ಕೊತೀನಿ. ನೆಕ್ಸ್ಟು ನೋಡಿ, ಕುಕ್ಕರ್ ಕೂಗ್ತಾ ಇದೆ, 1-2 ವಿಜಿಲ್ ಕೂಗ್ಸ್ಕೊತೀನಿ. ಅವರೆಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ವ, ಸೊ ಆದ್ದರಿಂದ ನೋಡಿ, ಒಗ್ಗರಣೆಗೆ ಏನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ರಸ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಹಿಂಗು, ಕರ್ಬೇವಿನ ಸೊಪ್ಪು ಮತ್ತು ಕೊಬ್ಬರಿ ತುರಿ ಇಷ್ಟನ್ನು ಕೂಡ ಹಾಕಿ ಒಗ್ಗರಣೆ ಮಾಡ್ಕೊತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಟಿಫನ್ ಮಾಡೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ನಾನು, ಬಿಕಾಸ್ ಫಸ್ಟ್ ನಾನು ಏನೇ ಇದ್ರೂ ಟಿಫನ್ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಹೆಲ್ದಿ ಡ್ರಿಂಕ್ಸ್ ನಾವು ಕುಡಿತೀವಿ ನನ್ನ ಮನೇಲಿ. ನಾನು ನನ್ನ ಹಸ್ಬೆಂಡ್ ಮಾಡಿ ಕುಡ್ಕೊತೀವಿ. ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು, ಅಥವಾ ಬೂದ್ಕುಂಬಳಕಾಯಿ ಜ್ಯೂಸ್ ಆಗಿರ್ಬೋದು, ಅಥವಾ ಸೌತೆಕಾಯಿ ಜ್ಯೂಸ್ ಆಗಿರ್ಬೋದು. ಬೆಟ್ಟದ ನೆಲ್ಲಿಕಾಯಿ ಇರೋ ಟೈಮಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಈ ಒಂದು ಬೂದ್ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಉಪಯೋಗಗಳಿದೆ. ಅದರಲ್ಲೂ ಲೇಡೀಸ್ ಆಗಿರ್ಬೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಅದೆಲ್ಲ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಲೇಡೀಸ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬೂದ್ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ. ಮತ್ತು ಯಾರಿಗೆಲ್ಲ ತುಂಬ ಹೀಟ್ ಆಗ್ತಾಯಿದೆ, ಬಾಡಿನ ತಂಪು ಮಾಡಬೇಕು ಅಂದರೆ ಇದೊಂಥರ ಕೂಲಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ತಣ್ಣಗಾಗುತ್ತೆ ದೇಹ. ನೋಡಿ, ಅದನ್ನೆಲ್ಲ ಬೀಜ ಎಲ್ಲ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇಲೆ ಸಿಪ್ಪೆ ಎಲ್ಲ ಹೊಡೆದು ನಾನು ಒಳಗಡೆದು ಮಾತ್ರ ತೆಗೆದು ನಾನು ಜ್ಯೂಸ್ ಮಾಡ್ಕೊತೀನಿ. ಎವ್ರಿಡೇ ಮಾರ್ನಿಂಗ್ ನಾವೇನಾದರೂ ಟಿಫನ್ ಮಾಡೋಕ್ಕಿಂತ ಮುಂಚೆ ಒಂದು ಜ್ಯೂಸ್ ಏನಾದರೂ ಕುಡಿತೀವಿ, ಬಿಕಾಸ್ ಇದು ತುಂಬಾ ಒಳ್ಳೆಯದು ಕೂಡ. ಎವ್ರಿ ಮಾರ್ನಿಂಗು ಅರ್ಲಿ ಮಾರ್ನಿಂಗ್ಗೆ
ಕುಡಿಯೋದ್ರಿಂದ ತುಂಬಾ ಯೂಸಸ್ ಇದೆ. ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಏರ್ ಇಶ್ಯೂಸ್ ಆಗಿರ್ಬೋದು, ಸ್ಕಿನ್ ಇಶ್ಯೂಸ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಡಯಟ್ ಬ್ಯಾಲೆನ್ಸು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಈ ಥರ ಒಂದು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ. ಬೂದ್ಕುಂಬಳಕಾಯಿ ಜ್ಯೂಸ್ ಅಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಸಿಕ್ಕಾಪಟ್ಟೆ ಪ್ರಯೋಜನಗಳಿದೆ. ನಮ್ಮ ಒಂದು ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೋಬೋದು, ಆ ಥರ ಒಂದು ಶಕ್ತಿ ಇದಕ್ಕಿದೆ ಬೂದ್ಕುಂಬಳಕಾಯಿಗೆ. ನಾವು ಯಾವಾಗಲೂ ಕಾಮ್ ಆಗಿರ್ಬೋದು, ಕೋಪ ಕಡಿಮೆ ಬರುತ್ತೆ. ಕೋಪ ಜಾಸ್ತಿ ಬರೋವರೆಗಂತೂ ಈ ಬೂದ್ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತಣ್ಣಗಿರ್ಬೋದು ಅಂತಲೇ ಹೇಳ್ಬೋದು. ಅಷ್ಟು ಪ್ರಯೋಜನಗಳಿದೆ ಬೂದ್ಕುಂಬಳಕಾಯಿ ಜ್ಯೂಸಿಂದ. ನೋಡಿ, ಸ್ಲೈಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾನು ಬ್ಲೆಂಡ್ ಮಾಡ್ಕೊತೀನಿ ಅಷ್ಟೇ. ಅದರ್ವೈಸ್ ನಾನು ಸಾಲ್ಟ್ ಆಗಲಿ ಶುಗರ್ ಆಗಲಿ ಏನೂ ಹಾಕಲ್ಲ. ಈ ಒಂದು ಬೂದ್ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಡಯಾಬಿಟಿಸ್ನ ಮೇಂಟೈನ್ ಮಾಡುತ್ತೆ. ಡಯಾಬಿಟಿಕ್ ಇರೋರು ಈ ಜ್ಯೂಸ್ನ ಮಸ್ಟನ್ಶು ಕುಡಿಬೇಕು. ತುಂಬಾ ಉಪಯೋಗಗಳಿದೆ ಇದರಿಂದ. ಸೊ ಡಯಾಬಿಟಿಸ್ ಇರೋರು ಕುಡಿದು ಇದನ್ನು ನೋಡಿ ನಿಮಗೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಅದು ನಿಮಗೆ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿಕೊಡುತ್ತೆ. ಡೈಲಿ ಮಾರ್ನಿಂಗ್ ಇದು ಎಂಟಿ ಸ್ಟಮಕ್ಗೆ ಕುಡಿಬೇಕು, ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ಪ್ರಿಪೇರ್ ಆಯಿತು, ಜ್ಯೂಸ್ ಎಲ್ಲ ಪ್ರಿಪೇರ್ ಆಯಿತು. ಈ ಡೈಲಿ 2 ಲೋಟನ ನಾನು ರೆಡಿ ಮಾಡ್ಕೊತೀನಿ. ನನ್ನ ಹಸ್ಬೆಂಡ್ಗೆ 1 ಲೋಟ ಕೊಡ್ತೀನಿ, ನಾನೊಂದು ಲೋಟ ಕುಡಿತೀನಿ. ಸೊ ಇದರಿಂದ ಮಿನರಲ್ಸು, ವಿಟಮಿನ್ಸು, ಪೊಟ್ಯಾಷಿಯಮು, ವಿಟಮಿನ್ ಸಿ ಎಲ್ಲ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಬ್ರೈನ್ ಫಂಕ್ಷನ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ಕ್ಯಾನ್ಸರು ಕೂಡ ಕಂಟ್ರೋಲ್ ಆಗುತ್ತೆ ಇದರಿಂದ. ಈಗಿನ ಇದರಲ್ಲಿ ತುಂಬಾ ಕ್ಯಾನ್ಸರ್ ಇಶ್ಯೂಸ್ ಎಲ್ಲ ಬರ್ತಾ ಇದೆಯಲ್ಲ, ಸೊ ಅದು ಕೂಡ ಕಂಟ್ರೋಲ್ ಆಗುತ್ತೆ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಜ್ಯೂಸ್ ಎಲ್ಲ ಕುಡಿದ್ಮೇಲೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ, ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡೋದು ಕೋಕೋನಟ್ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ನಾನು ಯೂಸ್ ಮಾಡೋದು. ಬಿಕಾಸ್ ಅದು 0 ಕೊಲೆಸ್ಟ್ರಾಲ್ ಇರುತ್ತೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಮನೇಲಿ ಏನೇ ಮಾಡದಿದ್ರೂ ನಾವು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ನಾನು ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಹಿಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿದೆ. ಸೊ ಕುಕ್ಕರೆಲ್ಲ ಅದು ವಿಜಿಲೆಲ್ಲ ಕೂಗ್ತಲ್ಲ, ಸೊ ಅದಾದಮೇಲೆ ನಾನು ವಿಜಿಲೆಲ್ಲ ತೆಗೆದು ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿ ಹುಣಸೆ ಹುಳಿ ಮತ್ತು ಬೆಲ್ಲ ಕೂಡ ಹಾಕ್ಕೊತೀನಿ. ನೋಡಿ, ಫಸ್ಟ್ ನಾನು ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಹಿಂಗೆಲ್ಲ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈ ಕಡೆ ರೆಡಿಯಾಗಿದೆ, ಕೂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಲ್ವಾ. ನೆಕ್ಸ್ಟ್ ಅದಕ್ಕೆ ನಾನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ, ಕೊಬ್ಬರಿ ತುರಿದಿನ ಹಾಕ್ಕೊಂಡೆ. ಒಗ್ಗರಣೆ ಆದಮೇಲೆ ಕೂಡ ಒಗ್ಗರಣೆನ ಅದಕ್ಕೆ ಹಾಕ್ಕೊತೀನಿ. ನೆಕ್ಸ್ಟು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ. ಮತ್ತು ಹುಣಸೆ ರಸನೂ ಅಷ್ಟೇ. ಹುಣಸೆ ರಸ, ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಬೀಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆಭಾತು. ನಾವು ಈ ಥರ ಬಿಸಿಬೇಳೆಭಾತ್ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ, ನೀವು ಇದೇ ಥರ ಮಾಡ್ತೀರಾ ಅಂತ. ಸೊ ಅವರೆಕಾಳು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಒಳ್ಳೆಯದು ಕೂಡ. ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು. ನೋಡಿ, ಈ ಥರ ಒಂದು ಬಿಸಿಬೇಳೆಭಾತ್ನ ನಾನು ರೆಡಿ ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳ್ಬೋದು. ನನ್ನ ಮಗನಿಗೆ ಪ್ಲೇಟ್ಗೆ ಹಾಕ್ಕೊಂಡೆ, ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಅವ್ನಿಗೇನೇ ಮಾಡಿದ್ರು ಸ್ವಲ್ಪ ಖಾರ ಕಡಿಮೆನೇ ಮಾಡ್ಕೊತೀನಿ, ಬಿಕಾಸ್ ಅವ್ನು ತಿನ್ನೋದಿಲ್ಲ. ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೂ ಕೊಡೋಣ ಅಂತೇಳಿ ಹಸ್ಬೆಂಡ್ಗೂ ತಟ್ಟೆಗೆಲ್ಲ ಹಾಕಿ ಕೊಡ್ತಾಯಿದ್ದೀನಿ. ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡೋ ತಿಂಡಿ ಎಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಯಾವಾಗಲೂ ಹೊಗಳ್ತಾ ಇರ್ತಾರೆ. ನೋಡಿ, ನನ್ನ ಮಗ ಈ ಕಡೆ ತರಲೆ ಮಾಡ್ತಿದ್ದಾನೆ. ನಮ್ಮ ಅತ್ತೆಯವ್ರ ಜೊತೆ ಆಟ ಆಡ್ಕೊತಾ ಇದ್ದ ನನ್ನ ಮಗ. ಮಾರ್ನಿಂಗ್ ಇದೆ ಜೀಪ್ ಮೇಲೆ, ಈಗ ರೀಸೆಂಟಾಗಿ ತೊಗೊಂಡಲ್ವಾ, ಜೀಪ್ ಮೇಲೆ ಕುತ್ಕೊಂಡ್ಬಿಟ್ರೆ ಬರೋದೇ ಇಲ್ಲ. ನೀರು ಕುಡಿಯೋದು ಜೀಪ್ ಒಳಗಡೆನೆ, ತಿಂಡಿ ತಿನ್ನೋದು ಜೀಪ್ ಒಳಗಡೆನೆ, ಎಲ್ಲ ಜೀಪ್ ಮೇಲೆ ಕುತ್ಕೊಂಡು ಮಾಡ್ಬೇಕು ಅವನು. ನೆಕ್ಸ್ಟು ನಾನೇ ತಿಂತೀನಮ್ಮ ಅಂತ ಹೇಳಿ ತಿಂತಾ ಇದ್ದಾನೆ. ಒಂದು ಸ್ವಲ್ಪ ಹೊತ್ತು ತಿಂತಾನೆ. ಅದಾದಮೇಲೆ ನಾನು ಮೇಲ್ಗಡೆ ಕರ್ಕೊಂಡು ಹೋಗಿ ಟಿ ವಿ ಆನ್ ಮಾಡಿ ನಾನು ತಿನ್ನಿಸ್ತೀನಿ. ಬಿಕಾಸ್ ಅವ್ನು ತಿನ್ನೋದಿಲ್ಲ, ಆಟ ಆಡ್ಕೊಂಡಿರ್ತಾನೆ ಯಾವಾಗ್ಲೂ. ಜಾಸ್ತಿ ಆಟ ಆಡದೆ ಅವ್ನ ಕೆಲಸ ಆಗಿಬಿಟ್ಟಿದೆ. ಇವಾಗಂತೂ ಕೆಳಗೂ ಇರೋಲ್ಲ, ಮೇಲೂ ಇರೋಲ್ಲ. ಕೆಳಗೊಂದು ಸ್ವಲ್ಪ ಇರ್ತಾನೆ, ಮತ್ತೆ ಮೇಲೆ ಬಂದುಬಿಡ್ತಾನೆ, ಟಿ ವಿ ಆನ್ ಮಾಡ್ತಾನೆ, ಮತ್ತು ಸ್ವಲ್ಪ ಟಾಯ್ಸ್ ಎಲ್ಲ ಇದೆ, ಆಟ ಆಡ್ಕೊತಾ ಇರ್ತಾನೆ, ಅದೇ ಕೆಲಸ. ಅವನಿಗೆ ಫಸ್ಟು ಟಿಫನ್ ಮಾಡಿಸ್ಬಿಡ್ತೀನಿ, ಅದಾದಮೇಲೆ ನಾನು ಟಿಫನ್ ಮಾಡ್ತೀನಿ. ನೋಡಿ, ಅಪ್ಪ ಮಗ ಟಿಫನ್ ಎಲ್ಲ ಮಾಡ್ಕೊಂಡು ಯಾವ ಥರ ನೋಡ್ತಿದ್ದಾರೆ ಟಿ ವಿನ ಅಂತ. ಅವರೇ ಟಿ ವಿ ನೋಡ್ಕೊಂಡು ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಅವ್ನು ಏನು ನೋಡ್ತಾನೆ ನಾವು ಕೂಡ ಅದೇ ನೋಡಬೇಕಾಗತ್ತೆ. ಕಾರ್ಟೂನ್ ಹಾಕ್ಕೊಂಡು ಕಾರ್ಟೂನ್ ಕೂಡ ನಾವು ನೋಡ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಮಗೆ, ನಾವು ಅದನ್ನೇ ನೋಡ್ತಿರ್ತೀವಿ. ನೆಕ್ಸ್ಟು ಜ್ಯೂಸ್ ಎಲ್ಲ ಕುಡಿದಿರ್ತೀವಲ್ವ, ಸೊ ಅದರಿಂದ ಟಿಫನ್ ಒಂದು 9:30, 10ಗೆ ಮಾಡ್ತೀನಿ ನಾನು. ಅದಾದಮೇಲೆ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟ್ವಿ. ಬಿಕಾಸ್ ಅಲ್ಲಿ ದೀಪೋತ್ಸವ ಮಾಡಿಸ್ತೀವಿ ನಾವು. ನಮ್ಮ ಮಾವನವ್ರು ಇದರಲ್ಲ, ನಮ್ಮ ಮಾವನವ್ರ ಊರಲ್ಲಿ ನಾವು ಜನಗಳನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ತುಂಬಾ ಗ್ರ್ಯಾಂಡಾಗಿ ಅಡುಗೆ ಎಲ್ಲ ಮಾಡಿಸಿ ದೀಪೋತ್ಸವನ ಮಾಡಿಸ್ತೀವಿ. ನಮ್ಮ ಮನೆ ದೇವ್ರಿಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವ್ರು ಎಲ್ಲಿರೋದು ಅಂದರೆ ಬದ್ನಾಳ್ ಸಿದ್ದೇಶ್ವರದಲ್ಲಿ ಇರೋದು. ಸೊ ಬದ್ನಾಳ್ ಸಿದ್ದೇಶ್ವರ ಅದಿರೋದು ನಂಜನಗೂಡು ಹತ್ರನೇ. ಸೊ ಇಲ್ಲಿ ಬಂದಿದ್ದೀವಿ. ತುಂಬಾ ಕ್ರೌಡ್ ಇದೆ, ತುಂಬಾ ಜನ ಇದ್ದಾರೆ.
ನೋಡಿ ಕಾರ್ತಿಕ್ ಮಾಸದಲ್ಲಿ ಜನ ಇದ್ದೇ ಇರ್ತಾರೆ, ಅದರಲ್ಲೂ ಸಂಡೇ ನಾವು ಬಂದಿರೋದು. ಸೊ ಮಂಡೇ ಬರಲಿಕ್ಕಾಗಲ್ಲ ಅಂತೇಳಿ ಸಂಡೇನೇ ಬಂದಿದ್ದೀವಿ ನಾವು. ಎವ್ರಿ ಸಂಡೇ ಬಂದುಬಿಡ್ತೀವಿ ನಾವು, ಎವ್ರಿ ಟೈಮ್ ನಾವು ಕಾರ್ತಿಕ್ ಮಾಸದಲ್ಲಿ ಸಂಡೇನೇ ಬರೋದು. ಏಕೆಂದರೆ ಒಂದು ಬಸ್ ಜನನ ಕರ್ಕೊಂಡು ಬರ್ತೀವಿ, ಅಲ್ಲಿ ಊರಲ್ಲೆಲ್ಲ ಜನಗಳನ್ನೆಲ್ಲ ಬಸ್ಗೆ ಕರ್ಕೊಂಡು ಬಂದುಬಿಡ್ತೀವಿ. ಒಂದು ಬಸ್ ಮಾಡಿರ್ತೀವಿ, ಒಂದು ಬಸ್ಸಲ್ಲಿ ಜನಗಳೆಲ್ಲ ಬರ್ತಾರೆ. ಅದಾದಮೇಲೆ ನಾವು ಕೂಡ ನಮ್ಮ ಮನೆಯಿಂದ ಹೋಗ್ತೀವಿ, ಹಳ್ಳಿಯಿಂದ ಜನ ಎಲ್ಲ ಬರ್ತಾರೆ. ನೋಡಿ ದೀಪ ಎಲ್ಲ ಹಚ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀವಿ. ಸೊ ದೇವಸ್ಥಾನ ಸುತ್ತ ದೀಪ ಎಲ್ಲ ಹಚ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ತಿಕ್ ಮಾಸದಲ್ಲಿ ನಮ್ಮ ಮನೆ ದೇವ್ರ ಪೂಜೆನ ತುಂಬಾ ಗ್ರ್ಯಾಂಡಾಗಿ ಮಾಡಿಸ್ತೀವಿ ನಾವು. ನೋಡಿ ಒಳಗಡೆ ದೇವ್ರ ಒಳಗಡೆ ಕೊಡೋಕ್ಕೂ ಕೂಡ ನಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ, ದೀಪ ಎಲ್ಲ ಹಚ್ಕೊಂಡು. ವರ್ಷಕ್ಕೊಂದ್ಸರಿ ಈ ಥರ ಗ್ರ್ಯಾಂಡಾಗಿ ಪೂಜೆ ಮಾಡಿಸ್ತೀವಿ. ಅಲ್ಲಿ ನಮ್ಮ ಮಾವನವರೇ ಅಧ್ಯಕ್ಷರಾಗಿದ್ದಾರೆ. ಸೊ ಆದ್ದರಿಂದ ಎಲ್ಲ ಕೂಡ ನಾವೇ ಅಲ್ಲಿ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡಿಸಿ ಬರ್ತೀವಿ ನಾವು ದೇವಸ್ಥಾನದಲ್ಲಿ. ಅಲ್ಲಿ ಅಡುಗೆ ಮಾಡಿಸಿ ಜನಗಳಿಗೆಲ್ಲ ಊಟ ಹಾಕಿಸಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿಸಿ ಮನೆಗೆ ಬರ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಪೂಜೆ ಪುರಸ್ಕಾರ ಮಾಡೋದ್ರಿಂದ, ಮನಸ್ಸು ಕೂಡ ಶಾಂತವಾಗಿರುತ್ತೆ. ನೋಡಿ ದೀಪ ಎಲ್ಲ ಇಡ್ತಾ ಇದ್ವಿ. ನನ್ನ ಮಗ ಕೂಡ ನಾನು ಇರಬೇಕಮ್ಮ ಅಂತ ಹಠ ಮಾಡ್ತಾ ಇದ್ದ. ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ನಾವೆಲ್ಲ ದೀಪ ಎಲ್ಲ ಇಡ್ತಾ ಇದ್ವಿ. ಈವ್ನಿಂಗ್ 6 o'clock ಆಗಿಬಿಟ್ಟಿತ್ತು. ನೋಡಿ ಆದರೂ ಸ್ವಲ್ಪ ಬೆಳಕಿದೆ. ತುಂಬ ಜನ ಬಂದಿದ್ದರು, ತುಂಬ ಕ್ರೌಡ್ ಇತ್ತು, ಸಂಡೇ ಅಲ್ಲ. ಸೊ ತುಂಬ ಜನ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಹೋಗ್ತಾಯಿದ್ರು. ನಾವು ಬಂದಿದ್ದು 3:34 ಆಗಿತ್ತು. ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದ ನಂತರ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರ್ತಾರೆ, ಅಡುಗೆ ಎಲ್ಲ ಮಾಡಿರ್ತಾರೆ. ಸೊ ಅಲ್ಲೇ ನಮ್ಮ ಮಾವನವರೇ ಅಡುಗೆ ಎಲ್ಲ ಮಾಡಿಸಿರ್ತಾರೆ, ಭಟ್ರನ್ನೆಲ್ಲ ಕರ್ಕೊಂಡೋಗಿ ಅಡುಗೆ ಮಾಡಿಸಿರ್ತೀವಿ. ಸೊ ಅದಾದಮೇಲೆ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಜನಗಳಿಗೆಲ್ಲ ಕರೆಸಿರ್ತೀವಲ್ವ, ಸೊ ಅವ್ರಿಗೆಲ್ಲ ಊಟಕ್ಕೆ ಬಡಿಸ್ತೀವಿ. ಸೊ ತುಂಬಾ ಚೆನ್ನಾಗಿರ್ತೈತೆ, ಒಂಥರ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಮೆಂಬರ್ಸು ಎಲ್ಲ ಹೋಗಿರ್ತೀವಿ, ಮತ್ತು ಎಲ್ಲ ಊರ ಜನ ಎಲ್ಲ ಬಂದಿರ್ತಾರೆ ನಮ್ಮ ಜೊತೆ. ಸೊ ತುಂಬಾ ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಜನಗಳೆಲ್ಲ ಬಂದಿದ್ದಾರೆ, ಅವರೆಲ್ಲ ಊಟ ಮಾಡ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು, ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಅವರೆಕಾಳು ಸಾಂಬಾರು, ಅನ್ನ ಸಾಂಬಾರು, ಪಾಯಸ, ಪಲ್ಯ ಎಲ್ಲ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಚೆನ್ನಾಗಾಯಿತು. ನಮ್ಮ ಮನೆ ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು. ಫ್ರೆಂಡ್ಸ್ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.